ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಕೆಲ ದಿನಗಳ ಹಿಂದೆಯಷ್ಟೇ ಅಂದ್ರೆ ಹತ್ತತ್ರ ಒಂದು ತಿಂಗಳಾಗ್ತಾ ಬರ್ತಾ ಇದೆ, ಈ ಸಿಯಾ ಮತ್ತು ಕೇತನ್ ಕೊಲೆ ಪ್ರಕರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಈ ರೀತಿಯೂ ಕೂಡ ಕೊಲೆ ಮಾಡಬಹುದು, ಏನೂ ತಪ್ಪು ಮಾಡದಂತಹ ಕೇತನ್ನ ಅಮಾಯಕನ ಸಾವಾಗಿತ್ತು ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ರಾಷ್ಟ್ರ ಮಟ್ಟದಲ್ಲಿ ಹಲ್ಚಲ್ ಸೇರಿಸಿತ್ತು. ಈಗ ಅಂಥದ್ದೇ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೂ ಕಾರಣ ಆಗಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ರಾಜಸ್ಥಾನದ ಜೈಪುರದಲ್ಲಿ ಆಗಿರುವಂತಹ ಒಂದು ಮರ್ಡರ್ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಪ್ರಿಯಕರ ಮತ್ತು ಪ್ರಿಯತಮೆಯ ಮಧ್ಯೆ ಆಗಿರುವಂತಹ ಜಗಳ ಅಥವಾ ಕೊಲೆ ಅಥವಾ ಮರ್ಡರ್ ಅಲ್ಲ. ಇಲ್ಲಿ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಜೈಪುರದಲ್ಲಿ ನೀರಜ್ ಅನ್ನುವಂಥ ಒಬ್ಬ ತಾಯಿ ಇರ್ತಾರೆ. ಸೊ ಆ ತಾಯಿ ಕೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಟ್ ಆ ಕೋರ್ಟ್ ನಲ್ಲಿ ಕೆಲಸ ಸಿಕ್ಕಿರುವಂತದ್ದು ಎಲ್ಲಿಪ್ಪ ಅಂತಂದ್ರೆ, ಈ ನೀರಜ್ ಏನಿದ್ದಾಳೆ ಆಕೆಯ ಪತಿ ಕೆಲ ವರ್ಷಗಳ ಹಿಂದೆನೆ ಸಾವನ್ನಪ್ಪಿರ್ತಾರೆ. ಸೊ ರೂಲ್ಸ್ ಪ್ರಕಾರ ಗೌರ್ಮೆಂಟ್ ಕೆಲಸ ಏನಿದೆ ಅಲ್ಲಿ, ಆ ಭಾಗದಲ್ಲಿ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಆ ಕೆಲಸ ಏನಿದೆ ಪತ್ನಿಗೆನೆ ಹೋಗ್ಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ಈಕೆಗೆ, ನೀರಜ್ಗೆ ಒಬ್ಬ ಮಗಳು ಆಯುಷಿ ಮತ್ತು ಒಬ್ಬ ಮಗ ಕೂಡ ಇರ್ತಾನೆ. ಸೊ ಕೆಲಸ ಸಿಗುವಂತ ಸಂದರ್ಭದಲ್ಲಿ ಮಗಳು ಆಯುಷಿ ಎಂತಾಳೆ ಸಿಕ್ಕಾಪಟ್ಟೆ ಜಗಳವನ್ನ ಮಾಡ್ತಾ ಇರ್ತಾಳಂತೆ. ಅಂದ್ರೆ ನನಗೆ ಈ ಕೆಲಸ ಸಿಗ್ಬೇಕಿತ್ತು, ನಾನು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನೀವ್ ಯಾಕೆ ಹೋಗ್ತೀರಾ, ನೀವಿನ್ನು ಮನೇಲಿ ಕುತ್ಕೊಳ್ಳುವಂತ ಟೈಮಲ್ಲಿ ಯಾಕೆ ನಿಮಗೆ ಕೆಲಸ ಎಲ್ಲ ಬೇಕಾ ಅಂತೆಲ್ಲ ಕೇಳಿದ್ರಂತೆ. ಆಯುಷಿಗೆ 23 ವರ್ಷ, ನೋಟ್ ಮಾಡ್ಕೊಳ್ಳಿ, 23 ವರ್ಷದ ಯುವತಿ ಆಕೆ, ಬರೀ 23 ವರ್ಷ ಅಷ್ಟೇ. ಸೊ ತಾಯಿ, ಇಲ್ಲಮ್ಮ ನೀನು ಎಜುಕೇಶನ್ ಮುಗಿಸ್ಕೊ, ನಿನಗೆ LLB ಅಥವಾ ಏನೋ ಒಂದು ಎಜುಕೇಶನ್ ಅಲ್ಲಿ ನಿಮ್ಗೆ ಆಸೆ ಇರುತ್ತಲ್ಲ, ನೀನ್ ಅದನ್ನ ಕ್ಲಿಯರ್ ಮಾಡ್ಕೋ, ಐ ಥಿಂಕ್ LLB ಅನ್ಸುತ್ತೆ, LLB ಕ್ಲಿಯರ್ ಮಾಡ್ಕೋ ಅಂತ ಹೇಳ್ಕೊಂಡು ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾಳೆ ಮಗಳಿಗೆ. ಅಂದ್ರೆ ನೀನು ನಿನ್ನ ಡ್ರೀಮ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೋ, ಅದಕ್ಕೆ ಮೆಟ್ಟಿಲುಗಳಾಗಿ ನಾನ್ ನಿಲ್ತೀನಿ, ಆ ಒಂದು ಗುರಿಯನ್ನ ತಲುಪೋದಕ್ಕೆ ಅಂತ ಹೇಳ್ಕೊಂಡು ತಾಯಿ ಹೇಳಿರ್ತಾಳೆ. ಬಟ್ ಮಗಳಿಗೆ ಅದೆಲ್ಲ ಬೇಕಾಗಿಲ್ಲ. ಮಗಳಿಗೆ ಈಸಿಲಿ ಡಿಗ್ರಿ ಇನ್ನೊಂದು ಮತ್ತೊಂದು ಇಲ್ದೆ ಕೆಲಸ ಸಿಗಬೇಕು, ಕೆಲಸವನ್ನ ಮಾಡ್ಬೇಕು, ಹೇಗೋ ಒಂದಾದ್ರೆ ಸಾಕು, ಅಪ್ಪನ ಕೆಲಸ ಗೌರ್ಮೆಂಟ್ ಕೆಲಸ ನಂಗೆ ಸಿಗ್ಬೇಕು, ಅಪ್ಪನ ಆಸ್ತಿ ನನ್ಗೆ ಬರ್ಬೇಕು ಅಂತ ಈಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಸೊ ಎಲ್ಲಿವರೆಗೂ ಪ್ಲಾನ್ ಅಂತಂದ್ರೆ, ತಾಯಿಯನ್ನೇ ಮುಗಿಸೋದಕ್ಕೆ ಅವಳು ರೆಡಿ ಆಗ್ತಾಳೆ. ಹೌದು, ಇದು ಶಾಕಿಂಗ್ ಅಂದ್ರೂ ಕೂಡ ಸತ್ಯದ ಸಂಗತಿ. ಏನಪ್ಪಾ ಅಂತಂದ್ರೆ, ಇವಳು ಒಂದು ಮರ್ಡರ್ ಪ್ಲಾನ್ ಅನ್ನ ಮಾಡ್ತಾಳೆ. ಸೊ ಈ ಮರ್ಡರ್ ಪ್ಲಾನ್ ಅನ್ನ ಸಕ್ಸಸ್ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಇವಳಿಗೆ ಸಾಥ್ ಬೇಕಲ್ವಾ. ಇವಳಿಗೆ ಸಾಥ್ ಕೊಟ್ಟಿರುವಂತವ್ರು ಯಾರು ಗೊತ್ತಾ? ಆಯುಷಿಗೆ ಆಕೆಯ ಸ್ವಂತ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಮತ್ತು ಆಕೆಯ ಸೋದರ ಸಂಬಂಧಿ ಬಲರಾಮ್ ಸಾಥ್ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ನೋಡಿ, ಕುಟುಂಬಸ್ಥರೇ ಸಾಥ್ ಕೊಟ್ಟಿದ್ರು ತಾಯಿಯನ್ನ ಮುಗಿಸ್ಬಿಡೋದಕ್ಕೆ. ಸೊ ಇಲ್ಲೇನಾಗುತ್ತೆ, ಒಂದಿನ ತಾರನ್ನ ರೆಂಟಾಗಿ ತಗೊಂತಾರೆ. ತಾರನ್ನ ರೆಂಟಿಗೆ ತಗೊಂಡ್ಬಿಟ್ಟು ಅದರಿಂದ ಡಿಕ್ಕಿ ಹೊಡ್ಸ್ಕೊಂಡು ಮುಗಿಸ್ಬಿಡೋಣ ಕತೆ ತಾಯಿ ಇದು ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾರೆ. ಬಟ್ ಫೇಲ್ಯೂರ್ ಆಗುತ್ತೆ. 1 ತಿಂಗಳ ಹಿಂದೆನೆ ಪ್ಲಾನ್ ಆಗಿರುತ್ತೆ. ಸೊ ಆಸ್ತಿ ವಿಷಯಕ್ಕೆ ಪದೇ ಪದೇ ಕಿರಿಕಿರಿ ಮಾಡೋದು, ಜಗಳ ಮಾಡೋದು ಮಾಡ್ತಿದ್ದಾಗ ನೀರಜ್ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಈಕೆಗೆ ಬರೋಬ್ಬರಿ 45 ವರ್ಷ ಆಗಿರುತ್ತೆ. ಸೊ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ, ನನಗೆ ಜೀವ ಭಯ ಇದೆ ನನ್ನ ಸ್ವಂತ ಮಗಳಿಂದ ಅಂತ. ಬಟ್ ಅಲ್ಲಿ ಏನ್ ನೆಗ್ಲಿಜೆನ್ಸಿ ಆಯ್ತೋ ಏನೋ ಗೊತ್ತಿಲ್ಲ. ಸೊ ಫೈನಲಿ ಏನಾಗ್ಬಿಟ್ಟಿದೆ, ಮೊನ್ನೆ 7 ಲಕ್ಷ ರೂಪಾಯಿ ಸುಪಾರಿಯನ್ನ ಕೊಟ್ಟು ತಾಯಿಯನ್ನ ಮುಗಿಸೋದಕ್ಕೆ ಒಬ್ಬ ಸುಪಾರಿ ಕಿಲ್ಲರ್ಗೆ ಈಕೆ ಕರೆದಿರ್ತಾಳೆ. ಆತ ಸ್ಕಾರ್ಪಿಯೋ ಇಟ್ಕೊಂಡು ರೆಡಿಯಾಗಿ ನಿಂತಿರ್ತಾನೆ. ಈಕೆ ಸ್ಪಾಟಿಗೆ ಹೋಗ್ತಾಳೆ. ಸ್ಪಾಟಿಗೆ ಹೋಗಿ ತಾಯಿ ಇರುವಂತಹ ಒಂದು ಎಕ್ಸಾಕ್ಟ್ ಲೊಕೇಶನ್, ಅಂದ್ರೆ ತಾಯಿ ಏನ್ ಮಾಡ್ತಾಳೆ, ಆಗಷ್ಟೇ ಮಗನನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ವಾಪಸ್ ಬರ್ತಾ ಇರುವಂತ ಸಂದರ್ಭದಲ್ಲಿ ಆ ಸ್ಪಾಟಿಗೆ ಹೋಗಿ ಮಗಳು ಲೈವ್ ಲೊಕೇಶನ್ ಕಳಿಸ್ತಾಳೆ. ಸೊ ಕೊಲೆಗಾರನಿಗೆ ಗೊತ್ತಾಗುತ್ತೆ ತಾಯಿ ಇಲ್ಲೇ ಇದ್ದಾಳೆ ಅಂತ, ಬಂದ್ಬಿಡ್ತಾನೆ, ಗುದ್ಬಿಡ್ತಾನೆ. ಗುದ್ದಿದ ರಭಸಕ್ಕೆ ಅಂದ್ರೆ ಬರೋಬ್ಬರಿ 130 ಕಿಲೋಮೀಟರ್ ವೇಗದಲ್ಲಿ ಆತ ಸ್ಪೀಡ್ ನಲ್ಲಿ ಬರ್ತಾ ಇರ್ತಾನೆ. ಸೊ ಈ ವೇಗಕ್ಕೆ 130 ಸ್ಪೀಡ್ ಅಲ್ಲಿ ಇದ್ದಾಗ ಅವನು ತಾಯಿ ಎಷ್ಟು ಮೇಲೆ ಹಾರಿರ್ಬಹುದು ಗೊತ್ತಾ? ಬರೋಬ್ಬರಿ 100ಕ್ಕೂ ಹೆಚ್ಚು ಅಡಿ ಮೇಲ್ಗಡೆ ಹಾರಿ ಕೆಳಗಡೆ ಬಿದ್ದು ಅವ್ರ ಕತೆ ಮುಗ್ದು ಹೋಗ್ಬಿಟ್ಟಿದೆ. ಸೊ ಇಲ್ಲಿ ವಿಚಾರ ಚರ್ಚೆಗೆ ಗ್ರಾಸ ಆಗ್ತಿರುವಂತದ್ದು ಏನಪ್ಪಾ ಅಂತಂದ್ರೆ, ಪ್ರಿಯಕರ ಪ್ರಿಯತಮೆ ಮುಗಿಸುವಂತದ್ದು ವಿಚಾರ ಓಕೆ, ಬಟ್ ಇಲ್ಲಿ ಹೆತ್ತ ಕರುಳೆ ಹೆತ್ತಮ್ಮನನ್ನ ಮುಗಿಸುವಂತ ಹಂತಕ್ಕೆ ಬಂದು ನಿಂತಿದೆಯಲ್ಲ, ಈ ಕಾಲ ಎಲ್ಲಿವರೆಗೂ ಹೋಗುತ್ತೆ, ಯಾವ್ಯಾವ ಘಟನೆಗಳನ್ನ ನಾವ್ ಈ ಕಿವಿಗಳಲ್ಲಿ ಕೇಳಬೇಕು ಅಂತ ಹೇಳ್ಕೊಂಡು ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.